ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಪರ್ಸೆಂಟೇಜ್ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಅಂದರೆ ಒಂದು ಕಂಪನಿಯ ಸೇಲ್ಸ್ ರಿಪೋರ್ಟ್ ಇದೆ ನಮ್ಮ ಹತ್ರ. ಎಕ್ಸಾಂಪಲ್, XYZ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರಿಪೋರ್ಟ್ ಇದೆ ನಮ್ಮ ಹತ್ರ. ಆ ಕಂಪ್ನಿಲಿ ಒಂದು 15 ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ. ಮಂತ್ ಆನ್ ಮಂತ್ ಪರ್ಫಾರ್ಮೆನ್ಸ್ ಮಾಡ್ತಾ ಹೋಗ್ತಾರೆ. ಆ ಮಂತ್ ಆನ್ ಮಂತ್ ಪರ್ಫಾರ್ಮೆನ್ಸ್ ನ ಹೇಗೆ ನಾವು ಪರ್ಸೆಂಟೇಜ್ ಅಲ್ಲಿ ಮಾಡ್ತಾ ಹೋಗೋದು. ಎಕ್ಸಾಂಪಲ್, ನಮಗೆ ಏಪ್ರಿಲ್ ಮಂತ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ಇದೆ. ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರು, ನೇಮ್ಸ್, ಸೇಲ್ಸ್, ಪರ್ಸೆಂಟೇಜ್ ಅಂತ ಇದೆ ಅಲ್ವಾ. ಟೋಟಲ್ ನಂಬರ್ಸ್ ಆಫ್ ಎಂಪ್ಲಾಯ್ಸ್ ನೋಡಿದ್ರೆ ನಾವು 15 ಜನ ಎಂಪ್ಲಾಯ್ಸ್ ಇದ್ದಾರೆ. ಅವ್ರು ಮಾಡಿರೋಂಥ ಸೇಲ್ಸ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಟೋಟಲ್ ಆಗಿ ಸೇಲ್ ಮಾಡಿರೋಂಥದ್ದು ಬಂದ್ಬಿಟ್ಟು 7,44,200 ಇದೆ. ಯಾವ ಮಂತ್ ಅಲ್ಲಿ? ಏಪ್ರಿಲ್ ಮಂತ್ ಅಲ್ಲಿ ಮಾಡಿರೋಂಥ ಸೇಲ್ಸ್. ಈಗ ಇದರಲ್ಲಿ ಟೋಟಲ್ 7,44,200 ನ ಸೇಲ್ಸ್ ಮಾಡಿದಾರಲ್ವಾ. ಅದನ್ನ ಪರ್ಸೆಂಟೇಜ್ ಅಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಕ್ಸಾಂಪಲ್, ರಮೇಶ್ ಅವರು 25,000 ಮಾಡಿದ್ದಾರೆ, ಸುರೇಶ್ ಅವರು 35,000 ಮಾಡಿದ್ದಾರೆ. ಇವರು ಎಷ್ಟು ಪರ್ಸೆಂಟೇಜ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನೋಡೋಣ ಬನ್ನಿ. ಎಕ್ಸಾಂಪಲ್ ನೀವು ನೋಡ್ಬೋದು, ಯೂಶಲಿ ಏನ್ ಮಾಡ್ತೀವಿ ನಾವು, ಟೋಟಲ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಡಿವೈಡೆಡ್ ಬೈ ಟೋಟಲ್ ಪರ್ಫಾರ್ಮೆನ್ಸ್ ನಾವು ತಗೋತೀವಿ ಅಲ್ವಾ. ಟೋಟಲ್ ಏನಾಗುತ್ತೆ, 3% ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವರು, ರಮೇಶ್ ಅವರು. ಅದೇ ತರ ನಾವು ಸುರೇಶ್ ಅವ್ರದ್ದು ನಾವು ಚೆಕ್ ಮಾಡ್ತಾ ಹೋದ್ರೆ ಸೇಮ್ ಅದೇ ತರ ಯಾವುದು ಇಂಡಿವಿಜುವಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ನಾವು ಡಿವೈಡ್ ಮಾಡಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಒಂದೊಂದನ್ನೇ ನಾವು ಇದೇ ತರ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದೇ ತರ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಟೈಮ್ ಕನ್ಸ್ಯೂಮ್ಷನ್ ಆಗುತ್ತೆ. ಇಮಿಡಿಯೇಟ್ ಆಗಿ ನಾವು ರಿಪೋರ್ಟ್ ನ ಕೊಡ್ಲಿಕ್ಕೆ ಆಗಲ್ಲ. ಯಾರೋ ಒಬ್ರು ಮ್ಯಾನೇಜರ್ ಹೇಳ್ತಾರೆ, ನಿಮ್ಗೆ ಈ ಮಂತ್ ಸೇಲ್ಸ್ ರಿಪೋರ್ಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಕೊಡಿ ಅಂತ ಹೇಳ್ತಾರೆ. ನೀವು ಈ ತರ ಮಾಡ್ಕೊಂತ ಕುತ್ಕೊಂಡ್ವಿ ಅಂತಂದ್ರೆ ಗಂಟೆ ಗಟ್ಟಲೆ ನಮಗೆ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಏನ್ ಮಾಡ್ಬೋದು, ಸಿಂಪಲ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಮ್ಮ ರಿಪೋರ್ಟ್ ನ ಹೇಗೆ ರೆಡಿ ಮಾಡ್ಬೋದು ಅಂತಂದ್ರೆ ನೋಡಿ, ಒಂದು ಟ್ರಿಕ್ಸ್ ಇದೆ. ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೋಟಲ್ ಇಂಡಿವಿಜುವಲ್ ಸೇಲ್ಸ್ ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ರೈಟ್ ಸೈಡ್ ಗೆ ಕ್ವಿಕ್ ಅನಾಲಿಸಿಸ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಮಗೆ ಬೇಕಾಗಿರೋದೇನು, ಟೋಟಲ್ ಪರ್ಸೆಂಟೇಜ್. ಜಸ್ಟ್ ಟೋಟಲ್ಸ್ ಅಂತ ಕ್ಲಿಕ್ ಮಾಡಿ. ಒನ್ ಟೈಮ್ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಟೋಟಲ್ ಪರ್ಸೆಂಟೇಜ್ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಮ್ಮ ಡೇಟಾ ಪರ್ಸೆಂಟೇಜ್ ಕನ್ವರ್ಟ್ ಆಯ್ತು. ನೀವು ನೋಡ್ಬೋದಲ್ವಾ. ಜಸ್ಟ್ ಸೆಲೆಕ್ಟ್ ಮಾಡಿ ಒಂದು ಕ್ಲಿಕ್ ಅಲ್ಲಿ ನಮ್ಮ ಪರ್ಸೆಂಟೇಜ್ ನಾವು ಕಂಡುಹಿಡ್ಬಿಟ್ವಿ. ಇದೇ ತರ ಸಿಂಪಲ್ ಆಗಿ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ ಸುಮಾರು ರಿಪೋರ್ಟ್ ಗಳನ್ನ ನಾವು ಮಾಡೋದು ತುಂಬಾ ಈಸಿ ಆಗಿದೆ. ನೀವು ಎಕ್ಸೆಲ್ ಅಲ್ಲಿ ತುಂಬಾ ಈಸಿ ಆಗಿರೋಂಥ ವರ್ಕ್ ನಾವು ಕಲಿತಾ ಹೋಗ್ಬೋದು. ಇದೇ ತರ ಎಕ್ಸೆಲ್ ಅಲ್ಲಿ ತುಂಬಾ ಮಾಹಿತಿಗಳು ಇದಾವೆ. ಆ ಮಾಹಿತಿಗಳೆಲ್ಲ ನಾವು ವಿಡಿಯೋ ಮಾಡಿ ಹಾಕ್ತಾ ಇದೀವಿ. ಇದ್ರ ಬಗ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂತಂದ್ರೆ ನಿಮ್ಗೆ ಅಥವಾ ನಿಮ್ಗೆ ಗೊತ್ತಿರೋ ಯಾರಾದ್ರೂ ಎಕ್ಸೆಲ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರ ವರ್ಕ್ ನ ಈಸಿ ಮಾಡ್ಕೋಬೇಕು ಅಂತಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಹೊಸದಾಗಿ ನೀವು ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಏನಕ್ಕೆ ಮಾಡಿ ಅಂತ ಹೇಳಿದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬರ್ತವೆ. ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಹೇಗೆ ನಾವು ಎಕ್ಸೆಲ್ ನ ಯೂಸ್ ಮಾಡ್ಕೋಬಹುದು ವಿತ್ ಸಿಂಪಲ್ ಟಿಪ್ಸ್ ಅಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.